ಆನೇಕಲ್ ತಾಲೂಕಿನ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರೇನಹಳ್ಳಿ ಗ್ರಾಮ ಮತ್ತು ಮೇಡಹಳ್ಳಿ ಹಾಗೂ ಬ್ಯಾಡರಹಳ್ಳಿ ಮತ್ತು ವೆಂಕಟೇಶ್ವರ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿಡಿ ಹೊಸಕೋಟೆ ಸಿ ಮುನಿಕೃಷ್ಣರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು. ಇನ್ನು ಈ ವೇಳೆ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಡಿ ಹೊಸಕೋಟೆ ಸಿ ಮುನಿಕೃಷ್ಣರವರು ಮಾತನಾಡಿ, ಕಳೆದ 20 ತಿಂಗಳಿನಿಂದ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ. ಸುಮಾರು 1,80,00,000 ರೂಪಾಯಿ ಹಣ ದುರುಪಯೋಗವಾಗಿದ್ದು, ಈಗಾಗಲೇ ತನಿಖೆ ಅದು ಹಂತದಲ್ಲಿ ಕೂಡಲೇ ಅಧಿಕಾರಿಗಳು ಆ ಹಣವನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದರು. ನಾನು ಅಧ್ಯಕ್ಷನಾದ ಮೇಲೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಸುಮಾರು 2 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದ್ದೇವೆ. ಜೊತೆಗೆ ಪ್ರಸ್ತುತ ಸಾಲಿನಲ್ಲಿ ವರ್ಗ 1ರಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಇಂದು ಕೂಡ ಗೌರೇನಹಳ್ಳಿ ಗ್ರಾಮ ಮತ್ತು ಮೇಡಹಳ್ಳಿ ಹಾಗೂ ಬ್ಯಾಡರಹಳ್ಳಿ ಮತ್ತು ವೆಂಕಟೇಶ್ವರ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಹಾದೂರು ಮಹದೇವ್, ಹಿರಿಯ ಮುಖಂಡರಾದ ಸಿಡಿ ಹೊಸಕೋಟೆ, ಸಿಕೆ ಚಿನ್ನಪ್ಪ, ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಮುನಾ ರಾಣಿ, ಮುಖಂಡರಾದ ಬ್ಯಾಡರಹಳ್ಳಿ ಲೋಕೇಶ್, ಮುತ್ತಲ್ಲಿ ಕಾಸಿಂ, ಶಾಮಿ, ಸದಸ್ಯರಾದ ಲಕ್ಷ್ಮಮ್ಮ, ಮಹಮ್ಮದ್ ಸೌಕತ್, ವಿ ದೇವರಾಜ್, ಆದೂರು ಲೋಕೇಶ್, ಬೇಬಿ ರಘು, ಲಲಿತಾ ಮಹದೇವಯ್ಯ, ಎಂ ಲೋಕೇಶ್, ಕಲಂದರ್ ಯಲ್ಲಪ್ಪ, ಚಂದ್ರಶೇಖರ್, ಕಮಲಮ್ಮ, ಗೋಪಾಲ್, ಮಂಜುಳಾ ಸಂಪಂಗಿ, ರಾಜೇಂದ್ರ, ವಿನೋದ್, ಪಿಡಿಒ ಬಸವರಾಜ್ ಮತ್ತಿತರರು ಹಾಜರಿದ್ದರು.
ಇವತ್ತು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಗೌರೇನಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು, ಕಾಸಿಮಣ್ಣವರು, ಸಿ.ಕೆ. ಚಿನ್ನಪ್ಪನವರು, ನಮ್ಮ ಲಲಿತಾ ಮಹದೇವರು ಮಾಜಿ ಅಧ್ಯಕ್ಷರು, APMC ಅಧ್ಯಕ್ಷರು ಮಹದೇವರು, ನಮ್ಮ ಮಾಜಿ ಅಧ್ಯಕ್ಷರಾದ ದೇವರಾಜಣ್ಣವರು, ಲೋಕೇಶ್ ಅಣ್ಣವರು ಎಲ್ಲ, ಆಮೇಲೆ ಸೌಕೋತಣ್ಣವರು, ಕಲಂದರಣ್ಣವರು, ಆಮೇಲೆ ಅಲ್ಲೂರು, ಆಮೇಲೆ ಬಾಬಣ್ಣವರು ಎಲ್ಲ ಮತ್ತು ಎಲ್ಲ ಸ್ನೇಹಿತರು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಏನು 20 ತಿಂಗಳಿಂದ ನಮ್ಮ ಪಂಚಾಯತಿಲಿ ಯಾವುದೇ ಒಂದು ಸಣ್ಣ ಕೆಲಸಗಳಾಗಿರಲಿಲ್ಲ. ಸಾಕಷ್ಟು ನಮಗೆ ಈ ಗೌರೇನಹಳ್ಳಿಯಿಂದ ಸುಮಾರು ಅರ್ಜಿಗಳು ಬರ್ತಾನೆ ಇತ್ತು. ಆ ಪಾರ್ಕ್ ಒಂದು ಮೂಲೆ ಗುಂಪಾಗಿತ್ತು. ಆ ಪಾರ್ಕ್ನು ಇವತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಪೂಜೆ ಮಾಡಿದ್ದೀವಿ. ಸುಮಾರು ಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲ ಚರಂಡಿಗಳ ನೀರು ಮನೆಗಳಿಗೆ ಹೋಗ್ತಾ ಇದೆ ಅಂತ ಸುಮಾರು ಜನ ಸಾರ್ವಜನಿಕರು ಅರ್ಜಿ ಕೊಡ್ತಾನೆ ಇದ್ದರು. ಹಾಗಾಗಿ ಸುಮಾರು ಚರಂಡಿಗಳನ್ನು ಹಾಕಿ ಪಂಚಾಯಿತಿಯಿಂದ 1ನೇ ಹಣಕಾಸು ವರ್ಗ 1ರಲ್ಲಿ ಇವತ್ತು ಸುಮಾರು ಒಂದು 50 ಲಕ್ಷ ರೂಪಾಯಿ ಕೆಲಸಗಳನ್ನ ನಾವು ಗೌರೇನಹಳ್ಳಿಗೆ ಹಾಕಿದ್ದೀವಿ ಇವತ್ತು ಎಲ್ಲ. ಆಮೇಲೆ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವ್ರದ್ದು ಕೋರಿಕೆ, ಒಂದು ಬಸ್ ಸ್ಟಾಪ್ ಮಾಡಿಸ್ಬೇಕು ಅಧ್ಯಕ್ಷರು ನೀವು ಅಂತ. ಹಾಗಾಗಿ ಅವರ ಕೋರಿಕೆ ಮೇರೆಗೆ ಇಲ್ಲಿ ಅವರ ಹೆಸರಲ್ಲಿ ಒಂದು ಬಸ್ ಸ್ಟಾಪ್ನು ನಿರ್ಮಾಣ ಮಾಡೋದಕ್ಕೆ ಗುದ್ಲಿ ಪೂಜೆ ಮಾಡಿದ್ದೀವಿ. ನಮಗಿನ್ನೂ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ನಮ್ಮ ಗೌರೇನಹಳ್ಳಿಗೂ ಮತ್ತು ನಮ್ಮ ಪಂಚಾಯಿತಿಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಸಹಕಾರ ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತಾ, ಏನು ಇವತ್ತು ನಾವು ಎಲ್ಲ ಒಗ್ಗಟ್ಟಾಗಿ 19 ಜನ ನಾವು ಎಲ್ಲ ಸದಸ್ಯರುಗಳು 19-20 ಜನ ಸದಸ್ಯರುಗಳು ಒಗ್ಗಟ್ಟಾಗಿ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಅಧಿಕಾರ ವಹಿಸ್ಕೊಂಡು ಮೊದಲನೇ ದಿನದಿಂದನೇ ಹೇಳಿದ್ವಿ, ಪಂಚಾಯಿತಿ ಅಭಿವೃದ್ಧಿಯೇ ನಮ್ಮ ಮೂಲ ಅಂತ. ಹಾಗಾಗಿ ನಮ್ಮ ಮಾದೇವಣ್ಣವರು, ನಮ್ಮ ಸಿ.ಕೆ. ಚಿನ್ನಪ್ಪವರು, ನಮ್ಮ ಸೌಕತ್ತಣ್ಣವರು, ನಮ್ಮ ಕಾಶಿಮಣ್ಣವರು ಎಲ್ಲರೂ ನಮ್ಮ ಬೆನ್ನಲ್ಲಿ ನಿಂತ್ಕೊಂಡು ಏನು ತೆರಿಗೆ ವಸೂಲಿಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ತೆರಿಗೆ ವಸೂಲಿ 1,90,00,000 2 ಕೋಟಿ ತೆರಿಗೆ ವಸೂಲಿ ಮಾಡಿ ಇವತ್ತು 2 ಕೋಟಿ ಕಾಮಗಾರಿ ಮಾಡೋದಕ್ಕೆ ಸಾಧ್ಯವಾಯಿತು. ಹೋದ ವರ್ಷ ಫೈನಾನ್ಷಿಯಲ್ ಇಯರಲ್ಲಿ ಸೇಮ್ 1,80,00,000 90,00,000 ವಸೂಲಿ ಆಗಿದೆ. ಆದರೆ ಪಂಚಾಯಿತಿಲಿ ಯಾವುದೇ ಕೆಲಸ ಆಗಿಲ್ಲ. ಸಾರ್ವಜನಿಕರು ತುಂಬ ಅದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದರ ಬಗ್ಗೆ FIR ಕೂಡ ಆಯಿತು, ತನಿಖೆ ಮಟ್ಟದಲ್ಲಿದೆ. ಅದನ್ನು ಮೊಟ್ಕೋಲು ಹಾಕ್ಕೋಬೇಕು ಅಧಿಕಾರಿಗಳಲ್ಲಿ. ನಾನೊಂದು ಮತ್ತೊಮ್ಮೆ ಪ್ರಾರ್ಥನೆ, ಯಾರಿಂದ ಹಗರಣ ಆಗಿದೆ ಅದನ್ನು ಮೊಟ್ಕೋಲು ಹಾಕ್ಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಇನ್ನೊಂದಷ್ಟು ಯಶಸ್ಸಿಗೆ ಕಾರಣ ಆಗಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆ ಯಶಸ್ವಿ ಕೆಲಸಗಳು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಗೌರೇನಹಳ್ಳಿಯ ಸುಮಾರು ಯುವಕರ ಬೇಡಿಕೆ, ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ನಾನು ಮೊದಲನೇ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡು ಮೊದಲನೇ ದಿನವೇ ಅದೇ ಬೇಡಿಕೆ ಕೊಟ್ಟರು. ಮೊನ್ನೆನೂ ಸಾಕಷ್ಟು ಯುವಕರು ಬಂದು ಕೇಳಿದ್ದಾರೆ. ನನಗೂ ಒಂದು ಹೆಮ್ಮೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನನ ಗೌರೇನಹಳ್ಳಿ ನಿರ್ಮಿಸಬೇಕು ಅಂತ ನಾನು ನನ್ನ ಮಾದೇವಣ್ಣ ಹತ್ರ ಮತ್ತು ಸೌಕತ್ತಣ್ಣ ಹತ್ರ ಎಲ್ಲ ಹಿರಿಯರ ಹತ್ರ ಕೇಳ್ಕೊಂಡಿದ್ದೀನಿ. ನನಗೊಂದು ಜಾಗ ಅನುಕೂಲ ಮಾಡಿಕೊಟ್ರೆ ಅದು ಎಲ್ಲಿಂದ ಅನುದಾನ ತರ್ತೀನೋ ಗೊತ್ತಿಲ್ಲ, ಅದ್ಭುತವಾದ ಒಂದು ಅಂಬೇಡ್ಕರ್ ಭವನನ ಗೌರೇನಹಳ್ಳಿ ನಿರ್ಮಿಸಬೇಕು ಅನ್ನೋದು ನನ್ನ ಮಹದಾಸೆ. ಅದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ವರ್ಗ 1ರ ಕಾಮಗಾರಿಗಳ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಆದರೂ ಈ ಒಂದು ಗೌರೇನಹಳ್ಳಿ ಗ್ರಾಮದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ ಇರೋದರಿಂದ ಅತಿ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ಬಸ್ಸು ತಂಗುದಾಣ ಹಾಗೂ ಡ್ರೈನೇಜು, ಕಾಂಕ್ರೀಟ್ ರಸ್ತೆಗಳು, ಪಾರ್ಕ್ ಅಭಿವೃದ್ಧಿ, ಸುಮಾರು 50 ಲಕ್ಷದ ಒಂದು ಕಾಮಗಾರಿಯನ್ನು ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ಈ ಒಂದು ಗುದ್ಲಿ ಪೂಜೆಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಖಂಡರಾದ ಚಿನ್ನಪ್ಪನವರು ಹಾಗೂ ಬಾಡರಹಳ್ಳಿ ಲೋಕೇಶ್ ಅವರು ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಹೊಂದಿಸ್ತಾ ಇನ್ನೂ ಗ್ರಾಮ ಪಂಚಾಯತಿಲಿ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಸುರ್ಜಕ್ನಹಳ್ಳಿ ಪಂಚಾಯತಿಯಲ್ಲಿ ಸುಮಾರು ಒಂದು 10-15 ತಿಂಗಳಿಂದ ಕೆಲಸಗಳು ಮಾಡಬೇಕಂತ ಹೇಳ್ಬಿಟ್ಟು ಅಧ್ಯಕ್ಷರು ಮಾದೇವಣ್ಣವರೆಲ್ಲ ಪೂರ್ತಿ ಯಾವ ಊರಿಗೆ ಏನೇನು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಎಲ್ಲ ಮೆಂಬರ್ಗಳು ಅಭಿಪ್ರಾಯ ತಳ್ಕೊಂಡು ಎಲ್ಲ ಅವ್ರವ್ರ ಕೆಲಸ ಅವ್ರವ್ರ ಊರಲ್ಲಿ ಅವ್ರ ನೇತೃತ್ವದಲ್ಲಿ ಮಾಡೋಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಕಾಸಿಂ ಸಾಹೇಬರು ಮಾರ್ಗದರ್ಶನದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಗುದ್ಲಿ ಪೂಜೆಗಳನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಕೆಲಸ ಪೂರ್ಣ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಚೇರ್ಮನ್ರು ಮಾದೇವಪ್ಪನು, ಚಿನ್ನಪ್ಪನು, ಶೋಕತ್ತು ಊರವರೆಲ್ಲ ಸೇರಿ ಎಲ್ಲ ಮಾಡ್ತಾವ್ರೆ. ಒಳ್ಳೆ ಕೆಲಸ ಮಾಡಲಿ, ಸಂತೋಷ ನಮಗೆ. ಮುಂದೆ ನಿಧಾನ ಮಾಡ್ಕೊಂಬಂತಾರೆ, ಇವಾಗೂ ಮಾಡ್ತಾವ್ರೆ, ಮಾಡಲಿ. ಎಲ್ರಿಗೂ ನಮಸ್ಕಾರ. ನಮ್ಮೂರ ಹಿರಿಯರು, ನಮ್ಮ ಹಿರಿಯರಾಗಿರೋದು ನಮ್ಮ ಮಾದೇವಣ್ಣವರು, ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ನಾನು ಏನೇ ಬೇಡಿಕೆ ಇಕ್ಕಲಿ ನಮ್ಮೂರೊಳಗೆ
ಇವತ್ತಿಗೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸನೂ ನನಗೆ ನಮ್ಮ ಮಾದೇವಣ್ಣ ಹೇಳಿಲ್ಲ. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ಬಿಟ್ಟು ಪಾರ್ಟಿ ಸುದ್ದಿನೇ ಎತ್ತಲ್ಲ ನಾವು. ನಮಗೆ ಫಸ್ಟು ಕೆಲಸ ಆಗಬೇಕು. ನಾನು ಮೊನ್ನೆ ಲಾಸ್ಟ್ ಟೈಮಾಗ ಶಿವಣ್ಣಗೂ ಹೇಳಿದ್ದೆ ಬಸ್ ಸ್ಟ್ಯಾಂಡ್ ಆಗಬೇಕಂತ. ಆಮೇಲೆ ಅವರು ಅಧ್ಯಕ್ಷರು ಕರೆಸಿ ಹೇಳಿದ್ರು. ಆಮೇಲೆ ಹಂಗೆ ಸೇರಿಸ್ಕೊಂಡು 2 ಬಸ್ ಸ್ಟಾಪ್ ಕೊಡಬೇಕಂತ ಹೇಳಿದ್ದೀನಿ. ಇವಾಗ ಅರ್ಜೆಂಟ್ 1 ಬಸ್ ಸ್ಟಾಪ್ ಮಾಡೋಣ, ಇನ್ನೊಂದು ನೆಕ್ಸ್ಟ್ ಒಂದು ಇದರಲ್ಲಿ ಮಾಡ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ. ನಾವು ಯಾವುದೇ ಕೆಲಸ ಹೇಳಿ ಅವ್ರು ಇವತ್ತಿಗೂ ಆಗೋದಿಲ್ಲ ಅಂತ ಮಾತು ಹಿಂದೆ ಸರ್ದಿದ್ದ ಮಾತೇ ಇಲ್ಲ ಮಾದೇವಣ್ಣವರು. ನನ್ನ ಜೊತೆಯಲ್ಲಿ ಭಾಗ್ಯ ನಮ್ಮ ಅಣ್ಣನಕಿನ್ನ ಜಾಸ್ತಿ ನಿಂತ್ಕೊಂಡು ನಾನು ಯಾವುದೇ ಕೆಲಸ ಹೇಳಿ ಇಮಿಡಿಯೇಟ್ಲಿ ಹಂಗೆ ಮಾಡಿಸ್ತಾರೆ. ಅವ್ರ ಕೈಯಿಂದ ಆಗ್ತಾರೋ ಇಲ್ಲ ಅವ್ರು ಯಾರಿಂದ ತರ್ತಾರೋ ಅದನ್ನ ಬೇಕಾಗಿಲ್ಲ. ನಾನು ಹೇಳಿದ ಕೆಲಸನ ಯಾವತ್ತೂ ನಿಲ್ಲಿಸಿಲ್ಲ, ಅವರು ನಿಲ್ಲಿಸೋದು ಇಲ್ಲ. ನನ್ನ ಬಗ್ಗೆ ನನಗೆ ಅಷ್ಟು ಗೌರವ ಇದೆ.